ಸಿಂಪಲ್ ಆಗಿ 5 ನಿಮಿಷದಲ್ಲಿ ಕುಂದಾಪುರ ಸ್ಟೈಲ್ ಎಗ್ ಚಿಲ್ಲಿ ಮಾಡುವ ವಿಧಾನ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಬೇವಿನ ಸೊಪ್ಪು ಹಾಕಿ ಬೇವಿನ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಬೇವಿನ ಸೊಪ್ಪು ಬಾಡಿದ್ರೊಳಗೆ ಬಾಡಿದ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಬೇಯಿಸ್ತೀರಿ. ಸೌಟನ್ನು ಸ್ವಲ್ಪ ಆಡಿಸ್ತಿರ್ಬೇಕು. ಗ್ಯಾಸ್ ಫ್ಲೇಮ್ ಇವಾಗ ಸ್ವಲ್ಪ ಜಾಸ್ತಿ ಇಡಲಿ, ಕಂದು ಬಣ್ಣ ಬರುವವರೆಗೂ ಸ್ವಲ್ಪ ಜಾಸ್ತಿಯಲ್ಲಿ ಇಡಿ. ಗ್ಯಾಸ್ ಫ್ಲೇಮ್ ಇವಾಗ ಸ್ವಲ್ಪ ಜಾಸ್ತಿನೇ ಇರಲಿ. ಈರುಳ್ಳಿ ಕಂದು ಬಣ್ಣ ಬಂದಿದೆ. ಇವಾಗ ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಮತ್ತೆ ಸ್ವಲ್ಪ ಸೌಂಟಲ್ಲಿ ಅಲ್ಲಾಡಿಸ್ಬೇಕು. ಸೌಂಟ್ ಆಡಿಸಿದ ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಅದ್ರ ಜೊತೆಗೆ ಬೇಯಬೇಕು. ಬೇಯ್ದ ನಂತರ ಇದಕ್ಕೆ ಟೊಮೊಟೊ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಆ್ಯಡ್ ಮಾಡಬೇಕು. 1-2 ಟೊಮೊಟೊನ ಆ್ಯಡ್ ಮಾಡಿ ಸೌಂಟಲ್ಲೇ ಆಡಿಸಿ. ನಂತರ ಇದಕ್ಕೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಕ್ಸ್ಟ್ರಾ ನಿಮಗೆ ಬೇಕಂತಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಟೊಮೊಟೊ ಸ್ವಲ್ಪ ಬೇಯಲಿಕ್ಕೆ 1-2 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿಡಿ. 2 ನಿಮಿಷ ಆದಮೇಲೆ ಇವಾಗ ಓಪನ್ ಮಾಡ್ತೀನಿ. ಟೊಮೊಟೊ ಬೆಂದಿದೆ. ಇವಾಗ ಇದಕ್ಕೆ ನಿಮ್ಗೆ ಖಾರ ಹೇಗೆ ಬೇಕೋ ಆ ಥರ ಅಷ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ. ಖಾರ ಕಮ್ಮಿ ಬೇಕಿದ್ರೆ ಕಮ್ಮಿ ಆ್ಯಡ್ ಮಾಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮತ್ತೆಲ್ಲದು ಗರಂ ಮಸಾಲ ಪೌಡರ್ ಬೇಕಂತಿದ್ರೆ ಆ್ಯಡ್ ಮಾಡ್ಬೋದು, ಎಂಥ ಪ್ರಾಬ್ಲಮ್ ಇಲ್ಲ. ಖಾರ ಮಾತ್ರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಇದಕ್ಕೆ ಮೊಸರು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. 1 ಕಪ್ ಆಗುವಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಫ್ಲೇಮ್ ಸ್ವಲ್ಪ ಸ್ಲೋವಲ್ಲೇ ಇರಲಿ, ಯಾಕಂದರೆ ತೂರಿ ಹಿಡಿಬೋದು. ಹಾಗಾಗಿ ಸ್ವಲ್ಪ ಸ್ಲೋವಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಗ್ರೇವಿ ಬೇಕಂತಿದ್ರೆ ಮೊಸರು ಸ್ವಲ್ಪ ಜಾಸ್ತಿ ಸೇರಿಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರು ಬೇಕಾದರೆ ಸ್ವಲ್ಪ ನೀರಾದರೂ ಸೇರಿಸಿ. ಅಂದರೆ ನಮಗೆ ಖಾರ ಯಾವ ಥರ ಇದೆ ಆ ಥರದ್ರ ಮೇಲೆ ಸ್ವಲ್ಪ ನೀರು ಸ್ವಲ್ಪ ಸೇರಿಸಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡಿದ್ದೀನಿ. ನಾನು ಎಷ್ಟು ಮೊಸರು ಆ್ಯಡ್ ಮಾಡಿದ್ದೀನಿ ಅಷ್ಟೇ ನೀರು ಆ್ಯಡ್ ಮಾಡಿದ್ದೀನಿ. ಇವಾಗ ಇದು ಸ್ವಲ್ಪ ಕೊದ್ದ ನಂತರ ಇದಾಗುತ್ತೆ. ಮೊಟ್ಟೆ ಮಾತ್ರ ನಾನು 2 ಭಾಗ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ 2 ಅಥವಾ 3 ಎಷ್ಟು ಬೇಕಾದರೂ ಮಾಡ್ಕೊಬೋದು. ಆಮೇಲೆ ಲಾಸ್ಟಿಗೆ ಇದು ಕುದ್ದಾಯಿತು. ಕುದ್ದ ನಂತರ ನಾನು ಇವಾಗ ಒಂದು ಲಿಂಬೆ ಹಣ್ಣಿನ ರಸನ ಹಿಂಡ್ಕೊತಿದ್ದೀನಿ. ಇದಕ್ಕೆ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದ್ದ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇrini, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದಕ್ಕೆ ಇದು ಸ್ವಲ್ಪ ಗ್ಯಾಸ್ ಫ್ಲೇಮು ಜಾಸ್ತಿ ಇದ್ದರೂ ಓಕೆ. ಸ್ವಲ್ಪ ಇದು ಜಾಸ್ತಿ ಕುದಿಬೇಕು, ಕುದ್ದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕು. ನಂತರ ಇವಾಗ ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಒಂದೊಂದೇ ಸೈಡಿಗೆ ಹಾಕ್ತಾ ಬರ್ತಿದ್ದೀನಿ. ಇದೇ ಥರ ಫುಲ್ ಯಾವ ರೀತಿಯಾಗಿ ಹಾಕಬೇಕಂದ್ರೆ ಮತ್ತೆ ಇದ್ರ ಮೇಲೆ ಮತ್ತೆ ಸೌಟ್ ಅಂತ ಅಲ್ಲಾಡಿಸ್ಬಾರ್ದು, ಹಾಗೆ ಹಾಕಬೇಕು. ಇವಾಗ ಮೊಟ್ಟೆನೆಲ್ಲ 2 ಸ್ಲೈಸ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ 3 ಮಾಡಿಕೊಂಡ್ರೂ ಓಕೆ, ಇಲ್ಲಾಂದರೆ 4 ಮಾಡಿಕೊಂಡ್ರೂ ಆಗುತ್ತೆ. ಇದನ್ನ ಹೀಗೆ ಹಾಕಬೇಕು. ನಾನು ಆಲ್ರೆಡಿ ಎಲ್ಲ ಹಾಕಿದ್ದೀನಿ. ನಂತರ ಇವಾಗ ಗ್ಯಾಸ್ ಫ್ಲೇಮ್ ಸ್ವಲ್ಪ ಸ್ಲೋವಲ್ಲಿಟ್ಟು ಸ್ವಲ್ಪ ಅದು ಬಂದಾಲ ಇರುತ್ತಲ್ಲ ಅದನ್ನು ಸ್ವಲ್ಪ ಅದ್ರ ಮೇಲ್ಗಡೆ ಹಾಕಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಸ್ವಲ್ಪ ಕುದಿಸ್ಬೇಕು. ನಂತರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಗಾರ್ನಿಷ್ ಮಾಡಿದರೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಬೋದು. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ನಂತರ ಇವಾಗ ಮೊಟ್ಟೆಗೆಲ್ಲ ಮಿಕ್ಸ್ ಆಗಿರುತ್ತೆ ಅದು ರಸಮಲ್ಲ. ಅದ ನಂತರ ಇವಾಗ ಕುಂದಾಪುರ ಸ್ಟೈಲ್ ಎಗ್ ಚಿಲ್ಲಿ ರೆಡಿ ಆಗುತ್ತೆ. ಇದನ್ನು ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳು ಈ ಥರ ಇದೆ. ಎಣ್ಣೆ ಸ್ವಲ್ಪ ಮತ್ತು ಸಾಸಿವೆ 1 ಚಮಚ ಹಾಗೆ, ಮತ್ತು ಬೇವಿನ ಸೊಪ್ಪು 2 ಅಥವಾ 3 ದಳ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ 2 ಅಥವಾ 3, ಟೊಮೊಟೊ 4, ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣದಾಗಿ ಕೊಚ್ಕೊಂಡಿರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿದ್ರು ಓಕೆ. ಮತ್ತು ಚಿಲ್ಲಿ ಪೌಡರು, ಉಪ್ಪು ರುಚಿಗೆ ತಕ್ಕಷ್ಟು, ಎಷ್ಟು ರುಚಿಗಿದೆ ಅಷ್ಟು ಹಾಕ್ಕೊಳ್ಬೋದು. ಮೊಸರು 1 ಅಥವಾ 2 ಕಪ್ ಯೂಸ್ ಮಾಡ್ಬೋದು, ಯಾವ ಥರ ನೀವು ಮೊಟ್ಟೆ ತೊಗೊಳ್ತೀರಾ ಆ ಥರ. ಮತ್ತು ಮೊಟ್ಟೆ ನೀವು 2 ಅಥವಾ 3 ಸ್ಲೈಸ್ ಅಥವಾ 4 ಸ್ಲೈಸ್ ಆದರೂ ಮಾಡ್ಕೊಳ್ಬೋದು. ಮತ್ತು ಇದು ಕೊತ್ತಂಬರಿ ಸೊಪ್ಪು,
ಇದನ್ನು ಹಾಕಿ ಮಾಡಿದರೆ ನಿಮ್ಮ ಕುಂದಾಪುರ ಸ್ಟೈಲ್ ಎಗ್ ಚಿಲ್ಲಿ ರೆಡಿ ಆಗುತ್ತೆ.